ಆಗಲ್ಲ. ಸೊ ಅದಕ್ಕೆ ಮತ್ತೆ ಏನಾದರೂ ಒಂದು ರೀಸನ್ ಕೊಡಲೇಬೇಕಲ್ಲ. ಸೊ ಇವಾಗ ರೀಸನ್ ತಂದವರು ಯಾರು? ಬ್ಯಾಲೆಟ್ ಪೇಪರ್ ಯುಪಿಎ ಸರ್ಕಾರದಲ್ಲಿ ಇವಿಎಂ ಅಂತಲ್ಲ, ಮೊದಲು ಬ್ಯಾಲೆಟ್ ಪೇಪರ್ ಇತ್ತು. ಸೊ ಬ್ಯಾಲೆಟ್ ಪೇಪರ್ ತೆಗೆದು ಇವಿಎಂ ತಂದವರು ಈಗ ಯುಪಿಎ ಸರ್ಕಾರ ಟೈಮ್ ಅಂತ ಈಗ ಅದೇ ಯುಪಿಎದವರು ಕಾಂಗ್ರೆಸ್ದವರು ಮತ್ತು ಇವಿಎಂ ಮೇಲೆ ಕಾನ್ಸೆಪ್ಟ್ ಆಗ್ತಾರೆ. ಅದಕ್ಕೆ ಹಾಸ್ಯವಾಗಿ ಹೇಳಬೇಕು ಸರ್. ಇವಾಗ ಮೋದಿ ಅವ್ರು ತಗೊಂಡಿದೆ ಅದಕ್ಕೆ ಬಾರ್ತೆ 400 ಅಂತ, ಅದು ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸಲ್ಲ ನಿಮಗೆ? ಇಲ್ಲ, ಕಾನ್ಫಿಡೆನ್ಸಿಗೆ ಓವರ್ ಕಾನ್ಫಿಡೆನ್ಸಿಗೆ ಭಾಳ ವ್ಯತ್ಯಾಸ ಇದೆ. ಯಾಕಂದರೆ ಮೋದಿಯವರು ಮಾಡಿದಂಥ ಈ ಕಾರ್ಯಗಳು, ಈ ನಮ್ಮ ದೇಶಕ್ಕೆ ಸಿಗ್ತಾ ಇದ್ದಂಥ ವಿದೇಶಗಳಿಂದ ಬೆಂಬಲಗಳು, ಆಮೇಲೆ ನಮ್ಮ ದೇಶದ ವಿರೋಧಿ ಏನು ದೇಶಗಳಿಗೂ ಅವೆಲ್ಲ ಎಷ್ಟು ಭಯ ಪಟ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ನಮ್ಮ ದೇಶದ ನಾಗರಿಕರು ಪ್ರತಿಯೊಬ್ಬರು ಸಮಾಜದವರು ಎಷ್ಟು ಸುರಕ್ಷಿತವಾಗಿದ್ದಾರೆ. ಹಲವಾರು ವರ್ಷಗಳಿಂದ ಬೇಡಿಕೆ ಇದ್ದಂಥ 500 ವರ್ಷಗಳಿಂದ ಬೇಡಿಕೆ ಇದ್ದಂಥ ರಾಮ ಮಂದಿರ ನಿರ್ಮಾಣ ಆಗಲಿ, 375 ಕಿಲೋಮೀಟರ್ ಕಾಶ್ಮೀರ ಆಗಲಿ. ಸೊ ಇವತ್ತು ಕಾಶ್ಮೀರಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಸುಂದರ ವಾತಾವರಣ ನಿರ್ಮಾಣ ಆಗಿದೆ. ಮೊದಲು ಯಾವಾಗಾದರೂ ಹೋಗ್ಬಿಟ್ರೆ ಯಾವಾಗ ತಲುಪಿ